ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ರಶ್ಮಿಕಾ ಮಂದಣ್ಣ ಅವರ ವಿವಾಹದ ವಿಚಾರ ಇತ್ತೀಚೆಗೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಈ ಜೋಡಿ ಗುಟ್ಟಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಇದಕ್ಕೆ ರಶ್ಮಿಕಾ ಮಂದಣ್ಣ ಕಡೆಯಿಂದ ಇದುವರೆಗೆ ಯಾವುದೇ ಸ್ಪಷ್ಟ ಉತ್ತರ ಸಿಕ್ಕೇ ಇಲ್ಲ. ಇದನ್ನ ಅವರು ಪರೋಕ್ಷವಾಗಿ ಅಲ್ಲಗಳೆಯುತ್ತಲೇ ಬರ್ತಿದ್ದಾರೆ. ಹೀಗಿರುವಾಗಲೇ ರಶ್ಮಿಕಾ ಮಂದಣ್ಣ ಅವರು ಈ ವಿಚಾರದಲ್ಲಿ ಮೌನ ಮುರಿದಿದ್ಯಾಕೆ ಅಂತ ಎಲ್ಲರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆಯಾಗಿದೆ. ತಾವು ವಿಜಯ್ ಮದುವೆ ಆಗೋದು ನಿಜಾನ ಅಂತ ಈಗ ಅವರ ಮುಂದೆ ದೊಡ್ಡ ಪ್ರಶ್ನೆಯೊಂದನ್ನು ಕೇಳಲಾಗಿದೆ. ಇದಕ್ಕೆ ರಶ್ಮಿಕಾ ಮಂದಣ್ಣ ಉತ್ತರವನ್ನ ಕೂಡ ನೀಡಿದ್ದಾರೆ. ಹಾಗಿದ್ರೆ ರಶ್ಮಿಕಾ ಮಂದಣ್ಣ ನೀಡಿದ ಉತ್ತರವೇನು? ಬನ್ನಿ ನೋಡ್ತಾ ಹೋಗೋಣ. ರಶ್ಮಿಕಾ ಮಂದಣ್ಣ ನಟನೆಯ ದಿ ಗರ್ಲ್ ಫ್ರೆಂಡ್ ಸಿನಿಮಾ ನವೆಂಬರ್ 7ರಂದು ರಿಲೀಸ್ ಆಗಿದೆ. ಈ ಒಂದು ಚಿತ್ರದ ಪ್ರಚಾರದಲ್ಲಿ ರಶ್ಮಿಕಾ ಭಾಗಿಯಾಗಿದ್ದು, ರಶ್ಮಿಕಾ ಜೊತೆ ಸಹನಟ ದೀಕ್ಷಿತ್ ಶೆಟ್ಟಿ ಕೂಡ ಅಲ್ಲಿ ಭಾಗಿಯಾಗಿದ್ರು. ಈ ವೇಳೆ ರಶ್ಮಿಕಾಗೆ ವಿವಿಧ ಪ್ರಶ್ನೆಗಳು ಎದುರಾಗಿದ್ವು. ಅದರಲ್ಲಿ ಅವರ ಮದುವೆಯ ವಿಚಾರದ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಎದುರಾಗಿದ್ವು. ನಿಮ್ಮ ಬಗ್ಗೆ ಒಂದು ವದಂತಿ ಕೇಳಿ ಬರ್ತಿದೆ, ಆದ್ರೆ ಅದು ನಿಜವಾಗಿರುತ್ತದೆಯೇ? ಯಾವುದು ಅದು ಎಂದು ರಶ್ಮಿಕಾ ಅವರಿಗೆ ಪ್ರಶ್ನೆಯನ್ನ ಮಾಡಲಾಗಿತ್ತು. ಅದಕ್ಕೆ ನಗುನಗುತ್ತಾ ಉತ್ತರಿಸಿದಂತಹ ರಶ್ಮಿಕಾ ಅವರು ಏನು ಹೇಳಬೇಕು ಅದರ ಬಗ್ಗೆ, ಅದು ಎಲ್ಲರಿಗೂ ಗೊತ್ತಿರುವಂತಹ ಸಹಜವಾದ ವಿಚಾರ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಈ ಮೂಲಕ ವಿಜಯ್ ಜೊತೆಗಿನ ನಿಶ್ಚಿತಾರ್ಥ ವಿಚಾರವನ್ನ ಅವರು ಬಹುತೇಕ ಖಚಿತಪಡಿಸಿದ್ದಾರೆ. ಯಾರನ್ನ ಮದುವೆ ಆಗ್ತೀರಿ ಅಂತ ಪ್ರಶ್ನೆ ಕೂಡ ಕೇಳಲಾಗಿತ್ತು. ಇದಕ್ಕೆ ರಶ್ಮಿಕಾ ಮಂದಣ್ಣ ಅವರು ಯಾವುದೇ ರೀತಿ ಯೋಚನೆ ಮಾಡದೆ, ಹಿಂದು ಮುಂದೆ ನೋಡದೇನೆ ವಿಜಯ್ ಅವರನ್ನ ನಾನು ಮದುವೆ ಆಗ್ತಿದ್ದೀನಿ ಅಂತ ಹೇಳಿದ್ದಾರೆ. ಸದ್ಯ ರಶ್ಮಿಕಾ ವಿಜಯ್ ಸುದ್ದಿ ಎಲ್ಲಾ ಕಡೆಯಲ್ಲಿ ಹರಿದಾಡ್ತಾ ಇದೆ. ಇದು ಸುಳ್ಳು ಅಂದಿದ್ರೆ ಇದನ್ನ ಅವರು ಅಲ್ಲಗಳೆಯುತ್ತಿದ್ರು. ಆದ್ರೆ ರಶ್ಮಿಕಾ ಆ ರೀತಿ ಮಾಡಿಲ್ಲ. ಪರೋಕ್ಷವಾಗಿ ಅದನ್ನ ಅವರು ಒಪ್ಪಿಕೊಂಡಿದ್ದಾರೆ. ನಾನು ವಿಜಯನ್ನೇ ಮದುವೆ ಆಗ್ತೇನೆ ಅಂತ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಕಾದ್ ನೋಡೋಣ, ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆ ಎಷ್ಟು ವಿಜೃಂಭಣೆಯಿಂದ ನಡೆಯಲಿದೆ ಎಂಬುದನ್ನ.